ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಸಮೋಸ ಮಾಡಾಕತ್ತೇವಿ. ಸಂಜೆ ಆಗಿತ್ತು, ಎಲ್ಲರಿಗೂ ಸಮೋಸ ತಿನ್ನೋ ಮನಸ್ಸಾಗಿತ್ತು. ಆದರೆ ಹೊರಗಡೆಯಿಂದ ತರೋದು ಮನ್ಯಾಗೆ ಟ್ರೈ ಮಾಡೋಣ ಅಂತ ಕೆಲಸ ನಾವು ಒಂದಷ್ಟು ರೆಸಿಪಿ ನೋಡಿದ್ದು ಅದನ್ನ ಈಗ ಟ್ರೈ ಮಾಡಾಕತ್ತೀವಿ. ನಾವು ಹೆಂಗೆ ಸಮೋಸ ಮಾಡ್ತೇವೆ ಅನ್ನೋದನ್ನು ನಿಮಗೂ ತೋರಿಸ್ಕೊಡ್ತೀವಿ. ಬರೀ ಸಮೋಸ ಮಾಡೋಣ. ಈಗ ಸಮೋಸ ಮಾಡೋಕ್ಕೆ ಮೊದಲು ಬಟಾಟೆ ಕುದಿಸ್ಕೋಬೇಕು. ಈಗ ಬಟಾಟೆ ಕುದಿಯೋ ತನಕ ನಾವು ಹಿಟ್ಟು ನಾದ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲು ಮೈದಾ ತೊಗೋಬೇಕು. ಅದಾದಮೇಲೆ ಅದಕ್ಕೊಂದು ಸ್ವಲ್ಪ ರವೆ ಕುಡಿಸ್ಬೇಕು. ರವೆ ಕುಡಿಸಿ ಆದಮೇಲೆ ಅದಕ್ಕೆ ಅಜ್ವೈನ್ ಹಾಕಬೇಕು. ಅಜ್ವೈನ್ ಹಾಕ್ಬೇಕಂದ್ರೆ ಒಂದು ಸ್ವಲ್ಪ ಹಿಂಗೆ ತೀಡ್ಬಿಟ್ಟು ಹಾಕ್ರಿ, ಅಂದ್ರೆ ಅದರ ಫ್ಲೇವರ್ ನಮಗೆ ಚಲೋ ಸಿಗ್ತೈತಿ. ಇವನ್ನ ರವೆ, ಮೈದಾ, ಅಜ್ವೈನ್ ಹಾಕಿದ್ಮೇಲೆ ಅವ್ನ ಮೂರೂ ಚೆಂದಾಗೆ ಮಿಕ್ಸ್ ಮಾಡ್ಕೋರಿ. ಮೂರೂ ಮಿಕ್ಸ್ ಮಾಡಿದಾದ್ಮೇಲೆ ಅದಕ್ಕೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕೊಂಡ್ಮೇಲೆ ತುಪ್ಪ ಹಾಕೋರಿ. ತುಪ್ಪ ಇಲ್ಲಾಂದ್ರೆ ಎಣ್ಣೆನೂ ಹಾಕೋಬೋದು. ನೀವು ಎಷ್ಟು ಸ್ವಲ್ಪ ಜಾಸ್ತಿ ಹಾಕೋತಿರಲ್ಲ ಅಷ್ಟು ನಮ್ಮ ಸಮೋಸ ಚಲೋ ಬರ್ತಾವೆ. ಇನ್ನು ತುಪ್ಪ ಎಣ್ಣೆ ಹಾಕೊಂಡಾದ್ಮೇಲೆ ತಂಪಾಗಿರೋ ಫ್ರಿಜ್ನಾಗ ಇಟ್ಟಿರೋ ನೀರು ತೊಗೊಂಡು ಈ ಸಮೋಸ ಮಾಡಬೇಕಾಗಿರೋ ಹಿಟ್ಟನ್ನ ನಾದಬೇಕು. ಫುಲ್ ಗಟ್ಟಿಗೆ ನಾದಬೇಕು ಸಮೋಸ ಹಿಟ್ಟನ್ನ. ಸ್ವಲ್ಪ ಜಾಸ್ತಿ ನೀರಾಗೆ ತಿಳುವ ಆಯ್ತಂದ್ರೆ ಸಮೋಸ ಮೇಲೆ ಬಬಲ್ಸ್ ಬರ್ತಾವೆ. ಸಮೋಸ ಮೇಲೆ ಬಬಲ್ಸ್ ಬರಬಾರ್ದಂದ್ರೆ ಇದು ಎಷ್ಟು ಆಗ್ತೈತಿ ಅಷ್ಟು ಗಟ್ಟಿ ನಾದ್ಕೋಬೇಕು ಹಿಟ್ಟನ್ನ. ಒಮ್ಮೆ ಭಾಳ ನೀರು ಹಾಕೋಬೇಡ್ರಿ, ಸ್ವಲ್ಪ ಹಾಕೊಂಡ್ ಕೆಸ ಹಿಟ್ಟು ನಾದ್ಕೋರಿ. ಅಂದ್ರೆ ನಮ್ಗೆ ಕರೆಕ್ಟಾಗಿ ಗೊತ್ತಾಗ್ತೈತಿ. ಇದು ಹಿಟ್ಟೆಲ್ಲ ನಾದೋದು ಮುಗಿದ್ಮೇಲೆ ಅದಕ್ಕೊಂದು ಅರ್ವಿ ತೊಗೊಂಡು ಮುಚ್ಚಬೇಕು. ಇದನ್ನು ಒಂದು ಅರ್ಧ ತಾಸು ಹಂಗೆ ಈಗ ಹಿಟ್ಟೆಲ್ಲ ನಾದಾಯಿತು. ಇನ್ನು ಸಮೋಸ ಮಾಡೋಕೆ ಜಾಸ್ತಿ ಇಂಗ್ರೀಡಿಯೆಂಟ್ ಏನೋ ಬೇಕಾಗಿಲ್ಲ. ಮೆಣಸಿನ್ಕಾಯಿ ಅಲ್ಲ ಅಷ್ಟು ಆದರೆ ಸಾಕು. ಮೆಣಸಿನ್ಕಾಯಿ ಮತ್ತು ಅಲ್ಲ ಸಣ್ಣಗೆ ಕಟ್ ಮಾಡ್ಕೋಬೇಕು. ಆಮೇಲೆ ಒಂದು ಕಡಾಯಿದೊಳಗೆ ಸೋಂಪು, ಧನಿಯಾ ಕಾಳು ಮತ್ತು ಜೀರಿಗೆ ಹಾಕೊಂಡು ಲೋ ಫ್ಲೇಮ್ದೊಳಗೆ ಇಟ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಇವ ಚೆಂದಾಗೆ ಹುರಿದಾದ್ಮೇಲೆ ಇವನ್ನ ಮಿಕ್ಸಿಗೆ ಹಾಕೊಂಡು ಭಾಳ ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕಾಗಿಲ್ಲ, ಹಿಂಗೆ ಗರಿಯಾಗೆ ಇರಬೇಕು. ಈಗ ನಮ್ಮ ಬಟಾಟೆ ಕುದ್ದಾದ್ಮೇಲೆ ಅವನ್ನ ಎಲ್ಲ ಸೊಪ್ಪಿ ತಕ್ಕೊಂಡು ಒಂದು ಸ್ಕ್ವೇರ್ಗೆ ಕಟ್ಟು ಮಾಡ್ಕೋಬೋದು. ಇಲ್ಲ ನಿಮ್ಗೆ ಕಟ್ ಮಾಡ್ಕೊಳ್ಳೋದು ಬ್ಯಾಡ ಅಂತಂದ್ರೆ ನೀವು ಪೂರ್ತಿ ಮ್ಯಾಶ್ ಮಾಡೋಕೆ ಹೋಗ್ಬೇಡ್ರಿ. ಸ್ವಲ್ಪ ದೊಡ್ಡ ಇದ್ರೂ ನಡಿತೈತಿ, ಮ್ಯಾಶ್ ಮಾಡ್ಕೊಂಡ್ರೂ ನಡಿತೈತಿ. ನಾವು ಈಗ ಎಲ್ಲ ಕಟ್ ಮಾಡ್ಕೊಂಡಾಯ್ತು. ಆಮೇಲೆ ಒಂದು ಕಡಾಯಿಗೆ ತುಪ್ಪ ಮತ್ತು ಎಣ್ಣೆ ಎರಡೂ ಹಾಕೋಬೇಕು. ಆಮೇಲೆ ಅದಕ್ಕೆ ಕಾಜು ಹಾಕೋಬೇಕು. ಇದು ಆಪ್ಷನಲ್ ಐತಿ, ನಿಮಗೆ ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಹಾಕೊಂಡ್ರೆ ಫ್ಲೇವರ್ ಚಲೋ ಬರ್ತೈತಿ. ಅದಾದಮೇಲೆ ನಾವು ಕಟ್ ಮಾಡ್ಕೊಂಡಿರೋ ಅಲ್ಲ ಮತ್ತು ಮೆಣಸಿನ್ಕಾಯಿ ಎರಡೂ ಹಾಕೋಬೇಕು. ನಮ್ದು ಅಲ್ಲ ಮತ್ತು ಮೆಣಸಿನ್ಕಾಯಿ ಚೆಂದಾಗೆ ಹುರಿಬೇಕು. ಅದ್ರೊಳಗೆ ಬ್ರೌನ್ ಕಲರ್ ಆಗಬೇಕು ಕಾಜು ಅದು ಎಲ್ಲ. ಅದಷ್ಟು ಆದಮೇಲೆ ಒಂದು ಸ್ವಲ್ಪ ವಟಾಣಿ ಬಾಯ್ಲ್ ಮಾಡಿ ಹಾಕೋಬೇಕು, ಅದು ಫ್ಲೇವರ್ ಚಲೋ ಬರ್ತೈತಿ. ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಖಾರದ ಪುಡಿ. ನಾವು ಮಸಾಲೆ ಖಾರ ಯೂಸ್ ಮಾಡ್ತೀವಿ, ನೀವು ಯಾವುದು ಇರ್ತೈತಿ ಪುಡಿ ಖಾರನೂ ಹಾಕೋಬೋದು, ಕಾಶ್ಮೀರಿ ಲಾಲ್ ಮಿರ್ಚಿನೂ ಹಾಕೋಬೋದು. ಅದಾದಮೇಲೆ ಒಂದು ಚಿಟಿಕೆ ಹಿಂಗು, ಆಮೇಲೆ ಒಂದು ಸ್ವಲ್ಪ ಆಮ್ಚೂರು ಪೌಡ್ರ್ ಹಾಕ್ಕೋಬೇಕು. ಆಮೇಲೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ಎಲ್ಲನೂ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮ್ದೊಳಗನ ಮಾಡಿರಿ, ಯಾಕಂದ್ರೆ ಹೊತ್ತೋಗ್ತೈತಿ ಇಲ್ಲಾಂದ್ರೆ. ಆಮೇಲೆ ಇಷ್ಟೆಲ್ಲ ಆದಮೇಲೆ ನಾವೇನು ಕಟ್ ಮಾಡ್ಕೊಂಡಿರ್ತೀವಿ ಇಲ್ಲ ಮ್ಯಾಶ್ ಮಾಡಿರ್ತೀವಿ ಆ ಬಟಾಟಿನ ಕಡಾಯಿಗೆ ಹಾಕಿ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಉಪ್ಪು ಖಾರ ಎಲ್ಲ ನೋಡ್ಕೊಂಡ್ಬಿಟ್ಟು ಕಡಿಮೆ ಇದ್ರೆ ಮತ್ತು ಮೇಲೆ ಹಾಕ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡಬೇಕು. ಅದನ್ನು
ಅದೆಲ್ಲ ಚೆಂದಾಗೆ ಮಿಕ್ಸ್ ಆದಮೇಲೆ ನಾವು ಮಾಡಿ ಇಟ್ಕೊಂಡಿರೋವಂಥ ಪೌಡರ್ನ ಮಸಾಲೆ ಅದಕ್ಕೆ ಹಾಕಿ ಮತ್ತು ಮಿಕ್ಸ್ ಮಾಡ್ಕೊಬೇಕು. ಇನ್ನು ಮಸಾಲೆ ಅಂತೂ ರೆಡಿ ಆಯಿತು. ಇನ್ನು ಸಮೋಸ ಮಾಡೋಕೆ ಈ ಹಿಟ್ಟನ್ನ ಈ ಥರ ಒಂದು ಗೋಲ್ ಮಾಡ್ಕೊಂಡು ರೌಂಡಾಗೆ ಲಟ್ಟಿಸೋ ಹಾಗಿಲ್ಲ, ಒಂದು ಸ್ವಲ್ಪ ಉದ್ದಾಗೆ ಲಟ್ಟಿಸ್ಬೇ ಅದನ್ನು ನಡಕ್ಕೆ ಕಟ್ ಮಾಡಬೇಕು. ಅದಾದಮೇಲೆ ಇಲ್ಲಿ ನೋಡ್ರಿ ಇಲ್ಲೇ ಹಚ್ಚಾಕತ್ತೀವಿ. ಹಿಂಗೆ ಸುತ್ತು ಕಡೆ ನೀರು ಹಚ್ಕೋಬೇಕು. ಅದಕ್ಕೆ ನೀರು ಹಚ್ಚಾದ್ಮೇಲೆ ಒಂದು ಸೈಡ್ಲೆ ಫೋಲ್ಡ್ ಮಾಡಬೇಕು. ಆಮೇಲೆ ಇನ್ನೊಂದು ಸೈಡ್ಲೆ ಫೋಲ್ಡ್ ಮಾಡಿ ಅದು ಅಂಟ್ಕೋಬೇಕು. ಹಂಗೆ ಒತ್ತಬೇಕು. ಅದು ಒಂದು ಸ್ವಲ್ಪ ಓಪನ್ ಇತ್ತಂದ್ರೂ ಎಣ್ಣೆ ಒಳಗೆ ಓಪನ್ ಆಗಿ ಮಸಾಲೆ ಎಲ್ಲ ಹೊರಗೆ ಬರೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಚೆಂದಾಗೆ ಕ್ಲೋಸ್ ಮಾಡಿರಿ. ಅದಾದಮೇಲೆ ಇದನ್ನು ಹಿಂಗೆ ಕೈಯಾಗಿ ಹಿಡ್ಕೊಂಡು ನಮ್ದೇನು ಮಸಾಲೆ ಇರ್ತೈತಿ ಅದ್ರೊಳಗೆ ಚೆಂದಾಗೆ ಫಿಲ್ ಮಾಡಬೇಕು. ಚೆಂದಾಗೆ ಫಿಲ್ ಮಾಡಿ ಸ್ವಲ್ಪ ಒತ್ತು ಹಾಕಿದ್ರೂ ನಡಿತೈತಿ. ಯಾಕಂದರೆ ಜಾಸ್ತಿ ಬಟಾಟೆ ಇತ್ತಂದರೆ ಸಮೋಸ ಟೇಸ್ಟೂ ಚಲೋ ಅನ್ನಿಸ್ತೈತಿ. ಅದಾದಮೇಲೆ ಅದೇನು ಎಡ್ಜ್ ಇರ್ತೈತಿ ನೀರು ಹಚ್ಕೊಂಡಿದ್ದ ಅದನ್ನು ಕ್ಲೋಸ್ ಮಾಡಿಬಿಟ್ರೆ ಸಮೋಸ ರೆಡಿ ಕರಿಯಾಕೆ. ಇನ್ನು ನಾವು ಸಮೋಸ ಕರಿಬೇಕಂದ್ರೆ ನಮ್ದು ಎಣ್ಣೆ ಭಾಳ ಕಾದಿರಬಾರ್ದು, ಮೀಡಿಯಮ್ ಹೀಟ್ ಇರಬೇಕು. ಮತ್ತು ನಾವು ಸಮೋಸ ಹಾಕ್ಬೇಕಂದ್ರೂ ಮೀಡಿಯಮ್ ಫ್ಲೇಮ್ದೊಳಗೆ ಇಟ್ಕೊಂಡನ ಸಮೋಸ ಹಾಕಬೇಕು. ಅದನ್ನ ಹಾಕಿ ನಾವು ಟರ್ನ್ ಮಾಡ್ಕೊತನ ಇರಬೇಕು. ಇಲ್ಲಾಂದ್ರೆ ಕೆಳಗೆ ಕಡಾಯಿಗೆ ಹತ್ಕೋ ಚಾನ್ಸಸ್ ಇರ್ತೈತಿ. ಯಾವಾಗಿದ್ರೂ ಹಿಂಗೆ ಚಮಚ ಆಡಿಸ್ಕೊತನ ಇದ್ರೆ ಚಲೋ. ನಾವು ಮೀಡಿಯಮ್ ಫ್ಲೇಮ್ದೊಳಗಿಟ್ಟು ಸಮೋಸ ಹಾಕಿದ್ರೆ ಬಬಲ್ಸ್ ಬರೋಂಗಿಲ್ಲ. ಹೈ ಫ್ಲೇಮ್ದೊಳಗೆ ಇಟ್ಟು ಹಾಕೊಂಡ್ರೆ ಏನಾಗ್ತೈತಿ, ಸಮೋಸ ಮೇಲೆ ಬಬಲ್ಸ್ ಬರ್ತಾವೆ. ನಾವು ಬಬಲ್ಸ್ ಬ್ಯಾಡ್ ಅಂತಂದ್ರೆ ನಾವು ಲೋ ಫ್ಲೇಮ್ದೊಳಗೆ ಇಟ್ಕೊಂಡು ಸಮೋಸನ ಕರಿಬೇಕು. ನೀವು ಈ ರೆಸಿಪಿನ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.